ನಮಸ್ತೆ ಗುರು. ಏನ್ ರಾತ್ರಿ ಚೆನ್ನೈಗೆ ಲೋಡ್ ಬಂದ್ ಕ್ಯಾನ್ಸಲ್ ಆಗಿ ತಿರ್ಗಾ ಮತ್ತೆ ಬೆಳಿಗ್ಗೆ 11:30 ಬಾ ಅಂದ್ರೆ ಇಲ್ಲೇ ಹಾಕೊಂಡ್ ಮಲಗಿದ ಗುರು. ಇಲ್ಲಿ ಒಳ್ಳೆ ಒಂದ್ ಕಡೆ ಅಂದ್ರೆ ಮಳೆ ಒಂದ್ ಕಡೆ ಗುರು. ಆಮೇಲೆ ಪಾಲ್ಟಿ ಅಂಗಡಿ ಹತ್ರ ಬಾ ಅಂದ, ಸೀದಾ ಅಲ್ಲಿಂದ ಹೊಲ್ಟಿದ ಗುರು. ಅಂಗಡಿ ಹತ್ರನೇ ಅದ್ ಅಂಗಡಿ ಅಂದ್ರೆ ಒಂದ್ ಸಂದಿಲ್ ಐತೆ ಗುರು. ನೋಡಿ ತೋರಿಸ್ತೀನಿ, ಮುಂದಗಡೆ ಕಾಣಿಸ್ತಾ ನೋಡಿ ಇದೇ ಅಂಗಡಿನೇ. 2 ಚೇರ್ ಇತ್ತು ಗುರು. 2 ಚೇರ್ ಹಾಕೊಂಡು ಅಲ್ಲಿಂದ ಏನ್ ಮಾಡ್ದೆ, ಇನ್ನೊಂದ್ ಕಡೆಗೆ ಲೋಡಿಂಗ್ ಹೋಗ್ಬೇಕಾಯ್ತು. ಈ ರೋಡ್ ಹೆಂಗೆ ಅಂದ್ರೆ ಸಂತೆ ಬೀದಿ ಇದ್ದಂಗ ಐತೆ ಗುರು ಈ ರೋಡ್. ಆದ್ರೆ ಚೆನ್ನೈ ಸಂತೆ ಬೀದಿನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಂಗೆ ಮುಂದಗಡೆ ಬಂದ ಗುರು. ಸಿಗ್ನಲ್ ಬಿದ್ದಿದ್ ಪಕ್ಕದಲ್ಲೇನೆ ಐತೆ ಗುರು. ದೊಡ್ಡ ಬೀಚ್ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಐತೆ ಬೀಚ್. ನನಗೆ ಇನ್ನ ಡೋಸ್ ಎತ್ಕೊಬಿಡ್ತು ಗುರು. ಎಲ್ಲಪ್ಪ ಗಿರ್ಗಾಳಿ ಬೀಚಿ ಏನಪ್ಪ ಮಾಡೋದು ಅಂತ ಸ್ಪಾಟಿಗೆ ಬಂದೆ ಗುರು. ಸ್ಪಾಟಿಗೆ ಬಂದ್ರೆ ಇಲ್ಲಿ ಅವ್ರಿಗೆ ಹೇಳ್ದೆ ಗುರು, ಇದ್ರ ಒಳಗೆ ಹೋಗ್ತೀನಿ ಗುರು. 6 ಮನುಷ್ಯ ಅವನ ಗುರು ಇದ್ರೊಳಗೆ. ನಾನು ಅವ್ನ ಪಕ್ಕದಲ್ಲಿ ನಿಂತ್ಕೊಂತೀನಿ, ಯಾಗ್ಲಿಗೂ ಬರ್ತಾ ಇಲ್ಲ ಗುರು. ನನಗೆ ಶೇಮ್ ಆಗೋಯ್ತು. ಆಮೇಲೆ ಸೋಫಾ ಸೆಟ್ ನೋಡಿದ್ರೆ ಅಷ್ಟುದ್ದ ಐತೆ. ಏನ ನೀನ್ ಸೋಫಾ ಸೆಟ್ ಲೆವೆಲ್ ಇದ್ಯಾ ಅಂತ ಹೇಳ್ಬಿಟ್ಟೆ. ಅಲ್ಲಿಂದ ನನ್ನ ಸ್ಟೈಲ್ ಚೇಂಜ್ ಆಯ್ತು ಗುರು. ಏನಕ್ಕೆ ಚೇಂಜ್ ಆಯ್ತು ಅಂದ್ರೆ ಮಳೆ ಈ ಕಡೆ ಬಟ್ಟೆ ಎಲ್ಲ ನೆಂದೋಗ್ಬಿಡ್ತೈತೆ. ವಾಸನೆ ಗುರು. 3 ದಿವಸ ಆಯ್ತು, ಸ್ನಾನ ಬೇರೆ ಮಾಡಿಲ್ಲ. ಬೇಡ ನನ್ ಚಿಂತೆ. ಆತಾನೆ ನನಗೆ ಫ್ಯಾನ್ ಎಲ್ಲ ಹಾಕಿ ರೆಡಿ ಮಾಡೋ ತರ ರೆಡಿ ಮಾಡ್ದ ನನ್ಗೆ. ನಾನು ಆಮೇಲೆ ಏನ್ ಮಾಡ್ದೆ, ಬಾ ಕ್ಲೀನ್ ಆಗಿ ನೋಡು ಮೂಗಿ ಕುಯ್ದ್ಬಿಟ್ಟೆ ಅಂತ ಹೇಳ್ದೆ. ಏನಣ್ಣ ನನ್ಗೆ ಹಿಂಗ ಅಂತ ಹೇಳ್ತಾ ಇದ್ದೆ. ನಾನು ಯಾಕಣ ನಿನ್ ಮೂಗ್ ಕುಯ್ಲಿ ಅಂತ ಹೇಳ್ದೆ. ಇಲ್ಲ ಕಣಪ್ಪ ಸುಮ್ನೆ ಹೇಳ್ದೆ, ಕ್ಲೀನ್ ಆಗಿ ಕಟ್ ಮಾಡು ಮಕ ಕಾಣಿಸೋ ತರ ಅಂತ ಹೇಳ್ದೆ. ಹ್ಞೂ ಕಣಣ ಅಂತ ಹೇಳಿ ಅವನು ರೆಡಿ ಮಾಡಿ ಆಚೆ ಬಿಟ್ಟ. ನನ್ನ ಆಚೆ ಬಂದಿದ ತಕ್ಷಣ ಗುರು ಎಲ್ಲಾರು ನನ್ನ ನೋಡಿ ಕಿಕ್ಕೆ ಅಂತ ನಗ್ತಾವ್ರು ಗುರು. ಏನಕ್ಕ ಹಿಂಗ್ ನಗ್ತಾ ಇದ್ರ ಅಂತ ಹೇಳಿದ್ರೆ, ಅಣ್ಣ ನಿಮ್ ಸ್ಟೈಲ್ ಆತರ ಐತೆ ಅಂದ. ಏನ್ ಮಾಡೋದಪ್ಪ, ಹಣೆ ಬರಕ್ ಹೊಣೆ ಯಾರು. ಬಂದಿದೀವಿ ಮಳೆಗಾಲ ಊರಲ್ಲಿ, ಮಳೆ ರಾಯ ಅಂತೂ ಬಿಡ್ತಾ ಇಲ್ಲ. ನಿಮ್ಮೂರಂತೂ ಫುಲ್ ತುಂಬೋಗೈತೆ ಅಂತ ಅನ್ಕೊಂಡೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಗುರು. ಇನ್ನ ಒಳ್ಳೆ ಲೊಕೇಶನ್ ಹಾಕಂತೀನಿ ಗುರು. 7 ಕಿಲೋಮೀಟರ್ ತೋರಿಸ್ತಾ ಐತೆ ಗುರು. ಇನ್ನ 7 ಕಿಲೋಮೀಟರ್ ಇನ್ನೊಂದು ಪಾಯಿಂಟ್ ಹೋಗಲ್ಲ ಅಂತ ಚಿಂತೆ ಮಾಡ್ಕೊಂಡು ಬಂಕ್ ಹೋಯ್ತೀನಿ ಗುರು. ಫುಲ್ ಬಂಕೆ ತುಂಬೋಗ್ಬಿಟ್ಟೈತೆ ಗುರು. ಇದು ಭಯ. ಏನಕ್ಕಪ್ಪ ನಮ್ಗೆ ಈ ತರ ಮಾಡ್ತಾ ಇದೆ. ಈ ಊರ್ ಯಾವಾಗಪ್ಪ ಬಿಟ್ಟೋಯ್ತೀನಿ ಅಂದ್ರೆ ಮತ್ತೆ ಫೋನ್ ಮಾಡ್ಬಿಟ್ಟೆ, ಬಾರಣ 2 ಚೇರ್ ಬಂದೈತೆ ಅಂತ. ತಿರ್ಗಾ ರಿಟರ್ನ್ ಅಲ್ಲಿಗೆ ಕರ್ಸ್ಕೊಂಡ. ನನಗೆ ತಲೆ ಎಲ್ಲ ಕೆಟ್ಟೋಗ್ಬಿಡ್ತು ಗುರು. ತಲೆ ಕೆಡ್ಸ್ಕೊಂಡ್ ಮುಂದೆ ನೋಡ್ತೀನಿ ಗುರು. ಆ ಸಂದಿಲ್ ಬಂದಿ ಫುಲ್ ರೋಡ್ ತುಂಬಾ ನೀರ್ ನಿಂತ್ಕೊಬಿಟ್ಟೈತೆ. ನಾನು ಗಾಡಿ ಹೋಗುತ್ತಾ ಸಿಗಾಕಬಿಟ್ಟು ಇರೋ ಬರ ದೇವ್ರಿಗೆಲ್ಲ ಗ್ಯಾಪಸ್ಕೊಬಿಟ್ಟಿದ್ದೀನಿ ಗುರು. ಈ ರೋಡಲ್ಲಿ ಹೋಗೋ ಅಷ್ಟೊತ್ತಿಗೆ ಇಲ್ದಿದ್ದೆಲ್ಲ ತಲೆ ಕೆಟ್ಟೋಗ್ಬಿಡ್ತು ಗುರು. ಎಲ್ಲಿ ಸನ್ಸರಿಗೆ ನೀರ್ ಹೊಡೆದ್ಬಿಟ್ಟು ಎಲ್ಲಿ ನಿಂತ್ಕೊಂಡು ಆಫ್ ಆಗ್ಬಿಡುತ್ತೋ ಅನ್ನೋ ಒಂದು ಭಯ. ಈ ಸಂಧಿ ಬಿಟ್ರೆ ಬೇರೆ ದಾರಿಗಳಿಲ್ಲ. ಲೊಕೇಶನ್ ಆ ತರ ಗುರು. ಏನು ಮಾಡಕ್ಕಲ್ಲ. ಚೆನ್ನೈ ಬಿಟ್ಟು ಹೋಗೋ ಅಷ್ಟೊತ್ತಿಗೆ ಇರೋ ಬರ ದೇವರೆಲ್ಲ ನನ್ನ ಪಕ್ಕದಲ್ಲಿ ಇತ್ಕೊಳ್ಳಿ, ನನಗೇನು ಆಗ್ದಲ್ಲಿ ಇರ್ಲಿ, ನನ್ನ ಗಾಡಿನೂ ಆಫ್ ಆಗ್ದಲ್ಲಿ ಇರ್ಲಿ ಅನ್ನೋದು ಒಂದು ನೆನ್ಸ್ಕೊಂಡು ಅಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ ಹೋಗ್ಬೇಕು ಗುರು. ಲೋಡಿಂಗ್ ಪಾಯಿಂಟ್ ಇಂದೆಲ್ಲ 7 ಕಿಲೋಮೀಟರ್ ನೋಡಿದ್ರಲ್ಲ ನೀವು. ಇಲ್ಲಿಗೆ ಬಂದ್ರೆ ಇಲ್ಲೇ ಪಕ್ಕದಲ್ಲಂತೆ ಮಳೆ ನೋಡಿದ್ರೆ ಇಷ್ಟಿಷ್ಟು ಉದ್ದ ಐತೆ ಗುರು. ಮಳೆ ತೋರಿಸ್ತೀನಿ ನೋಡಿ. ಇವ್ರಿಬ್ರು ಮೀಟಿಂಗ್ ಮಾಡ್ತಾವ್ರೆ. ನಾನು ಬರ ಜಲ್ದಿ ಲೋಡ್ ಮಾಡ್ರಿ ಅಂದ್ರೆ ಅದನ್ನೆಲ್ಲ ತಿರ್ಗಾ ಮತ್ತೆ ಅನ್ಲೋಡ್ ಮಾಡಿ ಏನೇನೋ ತ್ಯಾಪೆ ಮಾಡಾಕ್ಬಿಟ್ರು ಗುರು. ಅಲ್ಲಿ ಅಧ್ವಾನ ಆಗೋಯ್ತು. ಆ ಕೆಳಿ ಮೇಲೆತ್ತು, ಅದನ್ನ ಮಾಡು ಇದನ್ ಮಾಡು, ಟಾರ್ಪಲ್ ಬಿಚ್ಚು ತೆಗಿ. ಎಷ್ಟು ಗುರು ನನಗೆ ಕೊಟ್ರು ಟಾರ್ಚರ್ಗಳು ಅಲ್ಲಿ ಅಂದ್ರೆ. ನಾನು ಯಾಕೆ ಈ ಲೋಡಿಗೆ ಬಂದೆ, ನಾನು ಏನಕ್ಕೆ ಚೆನ್ನಾಗಿ ಲೋಡ್ ಮಾಡಿದೆ, ನನಗೆ ಮಾಡ್ದಲ್ಲಿ ಇದ್ದೀರಿ ಎಷ್ಟೋ ಚೆನ್ನಾಗಿರೋದಲ್ಲ. ಈ ಲೋಡ್ ಏನಕ್ಕಪ್ಪ ಬೇಕಾಯ್ತು ನನಗೆ ಅನಿಸ್ಬಿಡ್ತು. ಇದಾಕಂದ್ರೆ ಇದು ಬಿಟ್ರೆ ಗುರು ಬೇರೆ ಲೋಡ್ ಇಲ್ಲ. ಲೋಡ್ ಐತೆ ಆದ್ರೆ ನನ್ ಗಾಡಿಗೆ ಲೋಡ್ ಆಗಲ್ಲ. ಎಲ್ಲ ಕಂಟೈನರ್ ಮಾತ್ರನೇ ಲೋಡ್ ಆಗೋದು. ನಾನು ಅಣ್ಣ ಜಲ್ದಿ ಲೋಡ್ ಮಾಡೋಣ, 7 ದಿವಸ ಆಯ್ತು ನಾನು ಬಂತ ಹೇಳಿದ್ರೆ ಆತ ಏನಕ್ಕಾಯ್ತು 7 ದಿವಸ ಅಂತ ಹೇಳ್ತಾನೆ. ಅಣ್ಣ ನಿನ್ನೆ ರಾತ್ರಿ ಕಾಣ ನಾನು ಬಂದಿರೋದು, ನೀನ್ ಮಾಡ್ತಾ ಇರೋದೇನು ಅಂತ ಕೇಳಿ. ಆಗೋಯ್ತಲ್ಲ ಲೋಡ್ ಬಿಡು, ಏನಕ್ಕೆ ಫಿಲ್ ಮಾಡ್ಕಂತ ಅಂದ. ಹ್ಞೂ ಕಾರಣ ಆಯ್ತು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಆತನೂ ಕುಂಡಿಸ್ಕೊಂಡಿ ಗುರು. ಆತ ಕೂತ್ಕೋಬೇಕಾರೆ ನೋಡ್ಬೇಕಾಯ್ತು ಗುರು ವ್ಯವಸ್ಥೆ ಅಲ್ಲಿಂದ. ಅವ್ನ್ ಕಷ್ಟ ಬೇಡ ಅಣ್ಣ, ಇದೆಲ್ಲ ಐಟಮ್ ಇಲ್ಲ ಎತ್ತಿ ಮ್ಯಾಲಿಕ್ಕು ಅಂತಾನೆ. ನಾನು ಯಾಕಪ್ಪ ಇಕ್ಬೇಕು ಅಂತ, ಇಲ್ಲ ಇಕ್ಕಣ ನನ್ ಕೈಲಿ ಕೂತ್ಕೊಳಕ್ ಆಗಲ್ಲ ಅಂತ ನಾನು ಹೇಳಿದ್ರೆ, ಮುಂದೆ ನೋಡ ಎಷ್ಟೊಂದು ನೀರ್ ತುಂಬೈತೆ ಅದನ್ನ ಯೋಚನೆ ಮಾಡ್ಕೊಂಡು ನಾನು ಹೋಗ್ತಾ ಇದ್ರೆ, ನೀನ್ ಮ್ಯಾಲಿಕ್ಕು ಅಂದ್ರೆ ಇವಾಗ ಎಲ್ಲಿಕ್ಲಿ ಅಂತ ಹೇಳಿದ್ಕೆ, ಇಲ್ಲ ಅಣ್ಣ ಇಕ್ಕು ನನ್ ಕೈಲಿ ಆಗಲ್ಲ ಅಂದ. ಇಲ್ಲ ಕಣಪ್ಪ ಆಗಲ್ಲ ಅಂತ ಹೇಳ್ಬಿಟ್ಟು ಬಂಕಲ್ ನಿಲ್ಸ್ಬಿಟ್ಟು ಹೋಗಿ ನೀರ್ ಇಟ್ಕೊಬಿಡ್ತೀನಿ ಗುರು. ಬಿಟ್ಟು ಒಂದು 250 ಕಿಲೋಮೀಟರ್ ಬಂದಿದ್ಕೆ ನನಗಂತೂ ಫುಲ್ ಖುಷಿ ಗುರು. ಅದಕ್ಕೆ ಪಟಾಕಿ ಎಲ್ಲ ಹೊಡಿತಾ ಇದೀನಿ ನೋಡ್ಕೊಬಿಡಿ. ಆದ್ರೆ ನಾನು ಹೊಡೆದಿದ್ದಲ್ಲ, ಯಾರೋ ಬೇರೆ ಹೊಡೆದಿದ್ದು. ಅಲ್ಲಿಂದ ಬಂದು ಇನ್ನೊಂದು 60 ಕಿಲೋಮೀಟರ್ ಇತ್ತು ಗುರು ಅಷ್ಟೇನೆ. ಕೈ ಕಾಲೆಲ್ಲ ನೋವು ಉತ್ಕೊಂಡಿದ್ದ, ತಲೆ ಮೇಲೆ ಕೈ ಇಕ್ಕೊಂಡು. ನಾನು ಆಮೇಲೆ ಹೇಳ್ದೆ ಇದು ಯಾವ್ದು ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ, ಅದೇನಾದ್ರೂ ಆಗಿರ್ಲಿ ನೀನ್ ಫಸ್ಟ್ ಸ್ಪಾಟಿಗೆ ನಡೆಯಪ್ಪ ಅಂದ. ಹ್ಞೂ ಕಣಪ್ಪ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ಪಾಟ್ಗೆ ಹೋಗ್ತೀನಿ ಗುರು. ಸ್ಪಾಟ್ ಅಲ್ಲಿ ಮ್ಯಾಲ ಹೋದ, ಅವ್ನು ಮಲಿಕಬಿಟ್ಟ. ನಾನು ಗಾಡಿಲ ಮಲಿಕಂತೀನಿ ಅಂತ ನಿಮ್ಗೊಂದು ಲೈಕ್ ಮಾಡಿ ಬೆಳಗ್ಗೆನೆ ಎದ್ದು ನಿಮ್ಗೂ ಹಾಯ್ ಬಾಯ್ ಅಂತ ತಿಳಿಸಿ ಜಲ್ದಿ ಅನ್ಲೋಡ್ ಮಾಡಿ. ನನ್ನ ಮೇಲೆ ಸಿಟ್ಕೊಬಿಟ್ಟನಲ್ಲ ಗುರು. ಏನಕ್ಕೆ ಸಿಟ್ಕೊಂಡಿದ್ದೆ ಅಂತ ಹೇಳಿದೆ. ರಾತ್ರಿಯಲ್ಲಿ ಹಂಗೆ ಕುಂಡಿಸ್ಕೊಂಡು ಕರ್ಕೊಂಬಂದಿದ್ಯಾ ನೀನು ಅಂದ. ನೀನ್ ಜಲ್ದಿ ಅನ್ಲೋಡ್ ಮಾಡು, ಇಲ್ಲಿಂದ ಈ ರೋಡ್ಗೆ ಹೋಗ್ಬೇಕು. ಈ ರೋಡ್ಗೆ ಹೋದ್ರೆ ಏನಕ್ಕೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ಗೆ ಹೋಗ್ಬೇಕು ಗುರು. ಅಲ್ಲೇ ಇರೋದು ಈ ರೋಡಲ್ಲೇ ಟ್ರಾನ್ಸ್ಪೋರ್ಟ್, ಇನ್ನೆಲ್ಲೂ ಇಲ್ಲ. ನಿಮ್ಮ ಸಂಚಾರಿ ಚಾಲಕ ನೀವು ಸಪೋರ್ಟ್ ಮಾಡ್ದಲ್ಲ ಚಾಲಕರಿಗೆ ಇನ್ಯಾರು ಸಪೋರ್ಟ್ ಮಾಡ್ತೀರಲ್ಲ? ಖಂಡಿತ ಮಾಡ್ತೀರಾ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಸಂಚಾರಿ ಚಾಲಕ.